ನುಡಿ ಚಂದ ಹತ್ತಿ ಚೆಲ್ಲಿ ಪ್ಲಾಟ ಹೋಗುವಾಗ ಮಾಡವ ನೀಟಾಟ ಹತ್ತಿ ಚೆಲ್ಲಿ ಪ್ಲಾಟ ಹೋಗುವಾಗ ಮಾಡವ ನೀಟಾಟ ಕಲಿಸಿದ ಪ್ರತಿಪಾಠ ನೀವು ಮಾರ್ಜಾಳ ನನಗ ಪಾಠ ಕಲಿಸಿದ ಪ್ರತಿಪಾಠ ನೀವು ಮಾರ್ಜಾಳ ನನಗ ಪಾಠ ಮಾಡಿದ ಮರ್ತಾನ ಹೊಳ್ಳಿ ಊರಿಗೆ ಬಂದಾನ ಮಾಡಿದ ಮರ್ತಾನ ಹೊಳ್ಳಿ ಊರಿಗೆ ಬಂದಾನ ಹೊಟ್ಟಿ ಹೊರತಾನ ಬಗಲಗ ಕೋಸಂದು ತಂದಾನ ಹೊಟ್ಟಿ ಹೊರತಾನ ಬಗಲಗ ಕೋಸಂದು ತಂದಾನ ಕಾಡಿಬೇಡಿ ನಾವೊಬ್ಬ ಕಳ್ಳನ ಹುಡುಕೊಂತ ನಿಂತ್ರ ನನ್ನ ಕಿಶನ ಮತ್ತೊಬ್ಬ ಕಳ್ಳ ಹೊಡೆದನ್ರಿ ಅಂತೂ ಇಂತೂ ಹೋಲ್ ರಾಕ್ ಅಂತ ತಿಳ್ಕೊಂಡ ನಮ್ಮ ಸಾವುಕಾರ ಅದ್ರಾಗ ಇದ್ರಿಗೆ ಬರ್ಬೇಕಾ ಇರ್ಲಿ ಬಂದ್ರೆ ಬರೋಲ್ಲಕ್ಕಂತೇಳಿ ನಮ್ಮ ಸಾವುಕಾರ ನೋಡಿದ್ರಿ ಏನಾರ ಅಂದಿಗಿಂದನಂತೇಳಿ ನಾ ಸಟ್ಟಗ ಮೆತ್ತಗ ಈ ಕಡೆ ಹೊಳಿ ಬಂದ್ ನೋಡ್ರಿ ತೋ 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 ಏಯ್ ನಾ ಹಾಡಿದ್ದ ಹಾಡಂತ ಯಾರು ಹೇಳಿದ್ರಿ ನಿನಗ ನೀ ಹಾಡಿದ ಹಾಡ ನಾ ಯಾಕೆ ಹಾಡ್ರಿ ಮೇಡಮರ ನಿಮ್ಮ ಹಾಡಂತ ಏನಾರ ಸಿಕ್ಕಾಗಿಕ್ಕ ಒತ್ತಿರಿ ಅದ್ರಾಗ ಎಂತ ಹಲ್ಕಟ್ ಗಂಡ್ಸದ್ದಿ ಏನಂತ ನಾನು ಅರ್ತೀನಿ ನಾನು ನಾವು ಏನ ಹಾಡಿದ್ರು ರವಿಚಂದ್ರ ರೆಕಾರ್ಡ್ ಬಿಟ್ಟು ಮತ್ತೊಂದು ಏನೇನೋ ಹಾಡೋದಿಲ್ಲ ನಾವು ನನ್ನ ಧೈರ್ಯ ಕೇಳ್ತೀಯ ಅವಿವೇಕಿ ಏನ್ರಿ ಈ ನಡು ರಸ್ತಾದಾಗ ನನ್ನಂತ ಧೈರ್ಯ ಕೇಳಕ್ ನೀವೇನ್ರಿ ನಿಮ್ಗೆ ಮಾನ ಮರ್ಯಾದೆ ಏನಾರ ಐತೇನ ಏಯ್ ನಾ ಯಾರು ಗೊತ್ತಿಲ್ಲ ಈ ಊರಾಗ ಶ್ರೀಮಂತರದಾರಲ್ಲ ಸೌಕಾರು ಧರ್ಮೇಂದ್ರ ಕೈಯ ಕೆಲಸ ಮಾಡೋ ತಿಪ್ಪೇಸಿನ ಮಗಳು ದುಂಡವ್ವ ಈ ಹೆಸರು ಕೇಳಿದ್ರೆ ಸಾಕ ಊರೆಲ್ಲ ಗಡ 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 ನಡಗತೈತಿ ಎಲ್ಲಿ ಏನು ನಡಗವಲ್ದಲ್ಲ ಏನಾರು ನಡಗ್ತೇನಪ್ಪ ನಿಮ್ಮದು ಲೇ ಎಷ್ಟು ಮಾತಾಡ್ತೀವ ತಲೆ ಹರಟೆ ಯಾಕೆ ಸುದ್ದಿ ತೆಗಿತೀರಿ ಆ ನಿಮ್ಮ ಅಪ್ಪನ ಹಲ್ಕ ನನ್ನ ಮಗನ ಬೋಗಸ್ ನನ್ನ ಮಗನ ಜೀವನದ ಕರಿಗೋಡು ಮುತ್ಯ ಒಬ್ಬನ ಜೋಪಾನ ಮಾಡಿದ್ ಬಿಟ್ರು ಮತ್ತೊಂದು ಏನೇನೇನೋ ಕೆಲಸ ಮಾಡಲಿಲ್ಲವ ಏಯ್ ನಮ್ಮ ಅಪ್ಪಗ ಹಲ್ಕ ಗಿಲ್ಕ ಮಗನ ಅಂದ್ರ ಮಗನ ಈ ವಿಷಯ ನಮ್ಮ ಅಪ್ಪ ಗೊತ್ತಾದ್ರ ಮೈ ಚರ್ಮ ಸುಲಿತಾನ ಚಂದಿರ ಏನಂತ ತಿಳ್ಕೊಂಡಿ ಚರ್ಮ ಸುಲಿತಾನ ಆ. ಚರ್ಮ ಸುಲಿಯಾಕ ಅದೇನು ಕುರಿದ ಕೋಳಿದ ಅಂತ ಚರ್ಮ ಸುಲಿಯಾಕ ನಮ್ಮ ಊರ ರಗಡ್ ಮಂದಿ ಅದಾರ ಏಯ್ ಶಟಪ್ ಇವ್ ನಾನ್ಸೆನ್ಸ್ ಎನ್ನಾದ ನಿನಗೆ ಇಷ್ಟು ಧೈರ್ಯ ಇರ್ಬೇಕಾದ್ರೆ ಇನ್ನು ಗಂಡಸಾದ ನಮಗೆ ಎಷ್ಟು ಧೈರ್ಯ ಇರ್ಬೇಕ ಲೇ 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 ಹಲ್ಕ ನನ್ನ ಮಗನ ಅದು ನಡು ರಸ್ತಾದಾಗ ನನ್ನ ಮಗಳ ಕೈ ಹಿಡ್ಕೊಳ್ಳೋದು ಎಷ್ಟು ಧೈರ್ಯ ಲೇ ನಿನಗ ಆರವ ಮಗಳ ಮುಟ್ಟಿದು ಪೇಮೆಂಟ್ ಮುಟ್ ಬಿಡವಾಲೋ ಬಿಡ ಓಯಪ್ಪ ಏ ಹಲ್ಕ ನನ್ನ ಮಗ ಏ ಮಾವ ಈ ಊರಾಗ ನಿನಗ ಮಾವ ಅನ್ಲಾರ್ದ ಮತ್ತಾರಿಗೈತು ಮಾವ ಧೈರ್ಯ ಅಲ್ಲ ಯಪ್ಪ ನನ್ನ ಕೈ ಹಿಡ್ದು ಎಳ್ದಾಡಿ ನಿನಗ ಹಲ್ಕ ಮಗ ಅನ್ನಕತ್ತಿದ್ದ ಅಲ್ಲೇ ನನಗ ಪರಿಚಯ ಇಲ್ಲ ಗುರುತಿಲ್ಲ ಏನೂ ಇಲ್ಲ ಅಂತಾದ್ರಾಗ ನನಗ ಮಾವ ಅಂತೀಯಲ್ಲಿ ಎಷ್ಟು ಧೈರ್ಯ ಇಲ್ಲ ನಿನಗ ನೋಡ್ದೆಪ್ಪ ನೋಡ್ದೆಪ್ಪ ಮಾವ ನಿನ್ ಮುಂದೆ ಹೆಂಗ ಅನ್ನಕತ್ತಾನ ನೋಡ್ದೆಪ್ಪ ಮಾವ ಅನ್ನಕತ್ತಾನ ಯಾರು ಇರ್ಬೋದು ಕೇಳಪ್ಪ ಲೇ ಹಲ್ಕ ನನ್ನ ಮಗನ ನನಗ ಮಾವ ಅಂತೀಯ ನೋಡ ಮಾವ ನಿನಗ ಈ ಊರಾಗ ನಾ ಮಾವ ಅನ್ಲಾರ್ದ ಮತ್ತಾರ ಅನ್ಬೇಕು ಹಾ ನೀನ ಅನ್ಬೇಕಲ್ಲ ಮತ್ತ ಯಪ್ಪ ಎಷ್ಟು ಮಾತಾಡಕತ್ತಂದ್ರ ಯಾವ ಇರ್ಬೇಕ ಇವ ಅಂತೀನಿ ಏಯ್ ಯಾಕೋ ನಮ್ಮ ಅಪ್ಪಗ ಹಲ್ಕ ಹಲ್ಕ ಅನ್ನಕತ್ತಿ ಅಯ್ಯ ಮಾವ ಏನೋ ನಿನ್ನ ವೇಷ ಯಾರವ ಮಗಳವ ನಿನ್ನ ಮುದ್ದಿನ ಹಳೆ ನನ್ನ ಮಾವ ಹೌದಣ್ಲೆ ದುಂಡ್ಯ ವೇಷ ಹಾಕೊಂಡು ನನ್ನ ಮಗಳ ಹಾರಿಸ್ಕೊಂಡು ಹೋಗ್ಬೇಕಂತ ಮಾಡಿ ಮಗನ ಏ ನೋಡಿಲ್ಲೇ ನನ್ನ ಮಗಳ ದೊಡ್ಡ ಆಸ್ತಿ ಇದ್ದಾವ ಕೊಡ್ತೀನಿ ನಮ್ಮ ಲೆಂಕ್ಯಾಪ್ನವ್ರ ಕಮ್ಮಿಯಾಗ ನನ್ನ ಮಗಳ ನಮ್ಮದಕ್ಕೇನು ಗೊರ್ಲೆತ್ತ ತಿಳ್ಕೊಂಡೇನ ಏ ಮಾವ ನಿನ್ನ ಮಗಳ ದೊಡ್ಡ ನೌಕರಿ ಇದ್ದವ್ರು ಕೊಡು ದೊಡ್ಡ ಆಸ್ತಿ ಇದ್ದವ್ರು ಕೊಡು ಇನ್ನು ಮೇಲೆ ನಿನ್ನ ಮಗಳನ್ನ ಕೇಳಾಕ ನಾ ಏನಾರ ನಿನ್ನ ಮನೆತನ ಬಂದಾಗ ಹೇಳ ಏ ಹಳೆಯ ದೇವ್ರ ಹಂಗ್ಯಾಕ್ ತಪ್ಪು ತಿಳ್ಕೊಂತೀಯಪ್ಪ ನಾನು ಹಂಗ ಅಂದ್ಯ ನಾ ನಿನಗೆ ಕೊಡುದು ನಿನಗ ನೋಡಪ್ಪ ಆಯ್ತಪ್ಪ ಅವಾಗ ಫಿಕ್ಸ್ ಮಾಡಾಕ್ತಿಯ ಸರಿ ನೀನ್ ಬರ್ಲ್ಯಾ ನಂದು ಹೊಟ್ಟೆ ಬರೇ ಇದಾಯ್ತು ನೋಡಿ ನಿನ್ನ ಅವನ ಬಾಚಲ ಹುಟ್ಟಿದವನ ಮಾಡಿಲ್ಲ ನೀ ಆ ಎಗ್ರಾಸರ ಬಿಡ್ದೀನಿ ಏನಂದ್ಯಪ್ಪ ಯಾವಾಗ ತಂದು ಕೊಟ್ಟಿದ್ದಿ
ಸುಳ್ಳು ಹೇಳ್ತೀವಿ ನಾ ಮನ್ಯಾಗ ಊಟ ಮಾಡಿ ಬಂದೀನಿ ನೀನು ಬರ್ಲಿ ಹಂಗಾರ ಆಯ್ತು ಹೋಗಪ್ಪ ಹೋಗಪ್ಪ ಹೋಗು ಹೋಗಪ್ಪ ನಂದೇ ಮಗಳು ಹೆಣ್ಣು ಮಗು ಹೋಗ ಮಾವ ಹೋಗು. ನಿನ್ನ ಮುಂದೆ ಇಲ್ಲಿ ಹೆಂಗೆ ಬಿಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತತ್. ಹೋಗು. ಯಾಕೋ ಅಂತೀನಿ ಈ ವೇಷ ಹಾಕಿ ಬಂದ ನಮ್ಮ ಅಪ್ಪಗ ಅಂತೂ ಇಂತೂ ನೀನು ಡ್ರೈವರ್ ಬುದ್ಧಿ ತೋರಿಸ್ಬಿಟ್ಟಿಲ್ಲ ನೀನು. ನೋಡ್ದೋಂಡಿ ನಿಮ್ಮ ಅಪ್ಪನ ಹಿಂಗೆ ರೀಲ್ ಬಿಡಲಿಲ್ಲ ಅಂದ್ರೆ ಅವನು ಗಪ್ಪನ ಹೊಕ್ಕಿದ್ದಿಲ್ಲ. ನಾವೇನಾರ ಗಪ್ಪನ ಹೋಲಿಲ್ಲ ಅಂದ್ರೆ ಅವನು ಸುಮ್ಮನೆ ಹೊಕ್ಕಿದ್ದಿಲ್ಲ. ಹೊಕ್ಕಿದ್ ಬಿಡ ಗೊತ್ತಾತ್ ನಿಂದ ಯಾವಾರ. ನಡಿಪಾ ಅದ ವೇಷ ಯಾಕೆ ಹಾಕೈತಿ ಹೋಗು ನಡಿ. ನಿನ್ನ ಮಾರಿ ನೋಡಂಗ ಆಗೈತಿ, ನಿನ್ನ ಮಾರಿ ನೋಡಂಗ ಆಗೈತಿ. ಈ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಈ ಲಕ್ಷ್ಮಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ನಿನ್ನ ಜೋಡಿ ಮಾತಾಡೋದೈತಿ, ಈ ಹುಡುಗಿ ಇಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ. ಬಾಲ ದಿನದ ಮಾಡಿವ ಪ್ರೀತಿ, ನಿನ್ನ ಬಿಟ್ಟಿರಕಾಗ ಬಂದ ಗೆಳತಿ. ಬಾಲ ದಿನದ ಮಾಡಿವ ಪ್ರೀತಿ, ನಿನ್ನ ಬಿಟ್ಟಿರಕಾಗ ಬಂದ ಗೆಳತಿ. ನಿಜ ಹೇಳ ದೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ. ನಿಜ ಹೇಳ ದೇನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ. ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತಾನಿ ಹೆಂಗ ಇರಲಿ, ಜೀವನ ಹೆಂಗ ಕಲಿದೆ. ದಿನಗಳದಂತೆ ಜ್ಯೋತಿಯ ವರ್ತನೆ ವಿಚಿತ್ರವಾಗುತ್ತಿದೆ. ಅವಳು ನನ್ನ ಮುಖಕ್ಕೆ ಮಸೆ ಬಳಿಯುವ ಪ್ರಯತ್ನ ಮಾಡುತ್ತಿರುವಳೆ. ಯಾಕ್ರಿ ದಣಿಯಾರ ಏನ ವಿಚಾರ ಮಾಡಕತ್ತಿರಲ್ಲ? ತಿಪ್ಪ, ಆ ಜ್ಯೋತಿಯ ಬಗ್ಗೆ ವಿಚಾರ ಮಾಡುತ್ತಿರುವೆ. ಇತ್ತೀಚೆಗೆ ಅವಳ ವರ್ತನೆ ವಿಚಿತ್ರವಾಗ ಹತ್ತಿದೆ. ರೆಕ್ಕಿ ಬಂದ ಹಕ್ಕಿರಿ. ನೋಡ್ರಿ ದಣಿಯಾರ, ನಾ ಒಂದು ಮಾತು ಹೇಳ್ತೀನಿ. ಆ ಜ್ಯೋತಿ ಅಮ್ಮವ್ರಿಗೆ ಒಂದು ಬ್ರಹ್ಮಗಂಟ ಹಾಕಿಬಿಡ್ರಲ್ಲ. ನೀನು ಹೇಳಿದ ಹಾಗೆ ಹಿಂದೆ ವರ್ಷ ಅವಳ ಮದುವೆ ಮಾಡುವೆ. ಈ ವಿಷಯಗಳನ್ನು ಆ ಕರ್ಮೇಂದ್ರನ ಮುಂದೆ ಹೇಳಿರುವೆ ಅತ್ತಿಪ್ಪ? ಇಲ್ಲ, ನಾವೇನು ಹೇಳಿಲ್ರಿ ಅಪ್ಪ. ಕರ್ಮೇಂದ್ರ, ಈಗ ನಿನ್ನ ಸುದ್ದಿಯನ್ನೇ ಮಾತನಾಡುತ್ತಿದ್ದೆವು. ನಿನಗೆ 100 ವರ್ಷ ಆಯುಸ್ಸು. ನನ್ನ 100 ವರ್ಷದ ಮಾತಿರಲಿ, ಮೊದಲು ನಿನ್ನ ಮನೆತನದ ಮರ್ಯಾದೆಯನ್ನು ಉಳಿಸಿಕೋ. ಏನು ನನ್ನ ಮನೆತನದ ಮರ್ಯಾದೆ? ನೀನು ಆಡುತ್ತಿರೋ ಮಾತಿನ ಅರ್ಥ? ಅರ್ಥವಿಲ್ಲದ ವ್ಯರ್ಥವಾಗದ ಮಾತುಗಳನ್ನಾಡುವನಲ್ಲ ಈ ಕರ್ಮೇಂದ್ರ. ನಿನ್ನ ಮಗಳು ಜ್ಯೋತಿ ದರಿದ್ರನೋರ್ವನ ತೋಟಕ್ಕೆಯಲ್ಲಿ ರತಿ ಕ್ರೀಡೆಯಾಡುತ್ತಿದ್ದಾಳೆ. ನನ್ನ ಮಗಳು ಅವನ ತೋಟಕ್ಕೆಯಲ್ಲಿ ರತಿ ಕ್ರೀಡೆ ಆಡುತ್ತಿದ್ದಾಳೆ. ಕರ್ಮೇಂದ್ರ, ನೀನು ಹೇಳುವ ಮಾತು ನಿಜವೇ?
ನಾನೇಕೆ ಸುಳ್ಳು ಹೇಳಲಿ ಮಾವ? ದಿನ ಬೆಳಗಾದರೆ ಮತ್ತೊಬ್ಬರ ಮನೆಗೆ ಪತ್ರಿಕೆ ಹಂಚಿ ಜೀವನ ಸಾಗಿಸುತ್ತಿರುವ ಆ ದರಿದ್ರ ಶಂಕರನೊಡನೆ ಪ್ರೇಮ ಚೆಲ್ಲಾಟ ನಡೆಸುತ್ತಿದ್ದಾಳೆ. ನಿನ್ನ ಈ ವರ್ತನೆ ನೋಡ್ರಿ ದನಿಯಾರ, ನಾವು ಮಾತಾಡುವ ಮರೆ. ನಿನ್ನ ಈ ವರ್ತನೆ ಸರಿಯಲ್ಲ ಅಂದದ್ದಕ್ಕೆ ನನ್ನನ್ನೇ ಅವಮಾನಿಸಿ ಕಳಿಸಿದ್ದಾಳೆ. ನೋಡ್ರಿ ದನಿಯಾರ, ನಾನು ಜನ ಮಾತಾಡುದು ಕೇಳಿನಿ, ದೊಡ್ಡವ್ರ ವಿಷಯ ನಮ್ಗೆ ಹಾಕ್ಬೇಕಂತ ಸುಮ್ಮದಿನ್ ನೋಡ್ರಿ. ಜ್ಯೋತಿ ಇಷ್ಟೊಂದು ಮುಂದುವರಿದಳೆ. ಇದೇ ವರ್ಷ ಅವಳ ಮದುವೆ ನೆರವೇರಿಸುವೆ. ಹಾ ಕರ್ಮೇಂದ್ರ, ಬೇಗವಾಗಿ ಡಾಕ್ಟರ್ ವೀರೇಂದ್ರನು ಕರೆದುಕೊಂಡು ಬಾ. ಮಾವ, ನೀವೇನೋ ಆ ವೀರೇಂದ್ರನಿಗೆ ಮಾತು ಕೊಟ್ಟಿದ್ದೀರಿ ನಿಜ. ಅವನನ್ನು ಅವಳು ಮದುವೆಯಾಗಲು ಒಪ್ಪದಿದ್ದರೆ ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ನೋಡ್ರಿ ಆಯ್ತು ಮಾವ, ಹೋಗಿ. ವೀರೇಂದ್ರನ್ ರೊಟ್ಟಿ ಜಾರ್ ತುಪ್ಪಕ್ಕೆ ಬಿತ್ ನೋಡ್ರಿ. ಏನು ಮಾತಾಡುತ್ತಿರ್ತೀಪ್ಪ? ಏನು ವಿಚಾರ ಮಾಡುತ್ತಿರುವೆ? ಏನಿಲ್ರಿ ಅಪ್ಪಾರ, ಆ ಜ್ಯೋತಿಯರ ಬಗ್ಗೆ ವಿಚಾರ ಮಾಡಕತ್ತಿದ್ದೀನ್ರಿ. ನಾ ಬರ್ಲ್ರಿ ಅಪ್ಪ. ಜ್ಯೋತಿ, ಜ್ಯೋತಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಜ್ಯೋತಿ? ನಾನು ನನ್ನ ಗೆಳತಿ ರೇಖಾಳ ಮನೆಗೆ. ರೇಖಾನ ಮನೆಗೋ ಅಥವಾ ಶಂಕರನೊಂದಿಗೋ? ಅಂದ್ರೆ ನಿಮಗೆ ವಿಷಯ ತಿಳಿದಿದೆ. ಹೌದು ಅಪ್ಪಾಜಿ, ನಾನು ಶಂಕರನನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವನನ್ನೇ ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದೀನಿ. ಏನು ನುಡಿಯುತ್ತಿರುವೆ? ದಿನ ಬೆಳಗಾದರೆ ಬೀದಿ ಬೀದಿ ಅಲೆದಾಡಿ ಪೇಪರ್ ಹಂಚುತ್ತಿರುವ ಭಿಕಾರಿಯನ್ನು ಪ್ರೀತಿಸಲು ನಿನಗೆ ನಾಚಿಕೆ ಆಗಲಿಲ್ಲವೇ? ಅಪ್ಪಾಜಿ, ಪ್ರೀತಿಸಿದವನನ್ನ ಮೆಚ್ಚಿ ಮದುವೆಯಾಗಲು ನಾಚಿಕೆ ಏತಕ್ಕೆ ಬೇಕು? ಇಂದು ಶಂಕರ್ ಹಣದಿಂದ ಬಡವನಿರಬಹುದು, ಆದರೆ ಅವರಲ್ಲಿರೋ ರೂಪ ವಿದ್ಯೆಗೆ ಬಡತನವಿಲ್ಲ. ಇಂದು ಹಣವಿಲ್ಲದವನು ನಾಳೆ ಶ್ರೀಮಂತನಾಗಬಹುದಲ್ಲ. ಜ್ಯೋತಿ, ಈ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಇಂದಿನಿಂದ ಶಂಕರನು ಸೇರಬಾರದು, ಇದು ನನ್ನ ಆಜ್ಞೆ. ಅಪ್ಪಾಜಿ, ಶಂಕರ್ನೇ ನನ್ನ ಬಾಳಿನ ಸಂಗಾತಿ ಎಂದು ತಿಳಿದು ಅವರನ್ನ ಮದುವೆಯಾಗಲು ನಾನು ನಿರ್ಧರಿಸಿದ್ದೇನೆ. ಜ್ಯೋತಿ, ಯಾವ ಸುಖ ಅಂತಸ್ತು ಇದೆ ಅಂತ ಅವನ ಕೈ ಹಿಡಿಯಲು ನಿರ್ಧರಿಸಿರುವೆ? ಅಪ್ಪಾಜಿ, ಸದ್ಗುಣವಂತ ಯುವಕನ ಕೈ ಹಿಡಿಯಲು ಐತತ್ತು ಐಶ್ವರ್ಯ ಏತಕ್ಕೆ ಬೇಕು? ಅಪ್ಪಾಜಿ, ಒಂದೊಂದು ಪುಟಗಳನ್ನ ತಿರುವಿ ನೋಡಿ. ಜ್ಯೋತಿ, ಯಾವ ಸುಖವನ್ನ ನೋಡಿ ಅಲ್ಪಾಯುಷ್ಯ ಸತ್ಯವಾನನ ಕೈ ಹಿಡಿದರು. ಯಾವ ಅಂತಸ್ತನ್ನ ನೋಡಿ ಬೂದಿಯನ್ನ ಬಡಿದುಕೊಂಡಿರೋ ಆ ಮಹೇಶ್ವರನನ್ನ ವರಿಸಿದಳು ಆ ದಕ್ಷ ಬ್ರಹ್ಮರಾಜನ ಮಗಳು ಪಾರ್ವತಿ. ಹೇಳಿ ಅಪ್ಪಾಜಿ, ಈ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಜ್ಯೋತಿ, ಈ ನಿನ್ನ ಪಾಠ ನನಗೆ ಹೇಳಬೇಡ. ನಾನು ನಿಶ್ಚಯಿಸಿದ ವರನ ಕೈ ಹಿಡಿಯಲೇಬೇಕು. ಅವನ ಕೈಯಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿವೆ. ಇದೇ ನನ್ನ ನಿರ್ಧಾರ. ಅಪ್ಪಾಜಿ, ನೀವು ಹೇಗೆ ಅವರಿಗೆ ವಚನ ಕೊಟ್ಟಿದ್ದೀರೋ ನಾನು ಹಾಗೆ ನಾನು ಪ್ರೀತಿಸ್ತಾ ಇರೋ ಶಂಕರನಿಗೆ ವಚನ ಕೊಟ್ಟಿದ್ದೇನೆ. ನೋಡಿ ಅಪ್ಪಾಜಿ, ನಿಮ್ಮ ಮನದಲ್ಲಿ ಆಸ್ತಿಯ ಅಂತಸ್ತಿನ ಮಣಿ ಕಟ್ಟಿರುವ ಆ ಭೂತವನ್ನ ಹೊಡೆದು ಓಡಿಸಿ. ಒಂದು ವೇಳೆ ನಾನು ಮದುವೆ ಒಪ್ಪಿಗೆ ಕೊಡದಿದ್ದರೆ? ನೀನು ನನಗೆ ಜನ್ಮ ಕೊಟ್ಟ ತಂದೆ ಎಂಬ ಮೋಹವನ್ನ ಮರೆತು ನಾನು ಪ್ರೀತಿಸಿದ ಶಂಕರನೊಂದಿಗೆ ಹೋಗ್ಬೇಕಾಗತ್ತೆ. ಅವಿವೇಕಿ, ಹೆತ್ತ ತಂದೆಯನ್ನೇ ಮರೆತು ಅವನನ್ನು ಬೆನ್ನು ಹಟ್ಟಲು ಹೊರತಿರುವೆಯಾ? ನೋಡು ಜ್ಯೋತಿ, ಒಂದು ವೇಳೆ ನನ್ನ ಮಾತು ಮೀರಿ ಅವನ ಕೈ ಹಿಡಿದಿದ್ದೆ ಆದರೆ ಈ ನಿನ್ನ ತಂದೆಯ ಸರ್ವ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಸಿಗುವುದಿಲ್ಲ. ಜೋಕೆ,
ಬೇಡ ಅಪ್ಪಾಜಿ, ಬೇಡ. ನಿನ್ನ ಆಸ್ತಿ ಅಂತಸ್ತು ನನಗೇನು ಬೇಕಾಗಿಲ್ಲ. ನಾನು ಕೈ ಹಿಡಿಯೋ ಶಂಕರನೇ ನನಗೆ ಆಸ್ತಿ, ಅವನ ಪ್ರೀತಿಯೇ ನನಗೆ ಐಶ್ವರ್ಯ. ಹಾಗಾದರೆ ನಿನಗೆ ಈ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿರುತ್ತದೆ, ಎಚ್ಚರ. ಅಪ್ಪಾಜಿ, ಹೆಣ್ಣಿಗೆ ತನ್ನದೇ ಆದ ಶಾಶ್ವತ ವಸ್ತು ಎಲ್ಲಿದೆ? ಈ ಪ್ರಪಂಚದಲ್ಲಿ ಹೆಣ್ಣು ಪರಾದಿನ. ಮದುವೆಗೆ ಮೊದಲು ತಂದೆಯ ಆದಿನ, ಮದುವೆಯಾದ ಮೇಲೆ ಗಂಡನ ಆದಿನ, ಮುಪ್ಪಿನಲ್ಲಿ ಸ್ವಾಧೀನ. ಹೀಗಿರುವಾಗ ಹೆಣ್ಣಿಗೆ ತನ್ನದು ಎಂಬ ಅಧಿಕಾರ ಇದುವರೆಗೂ ಬರಲೇ ಇಲ್ಲ ಅಪ್ಪಾಜಿ. ಜ್ಯೋತಿ, ನಿನ್ನ ಬಾಯಿಂದ ನೀನೇ ಹೇಳಿರುವೆ ಹೆಣ್ಣಿಗೆ ಮೊದಲು ತಂದೆಯ ಅಧೀನ ಅಂತ. ಈಗ ನೀನು ನನ್ನ ಅಧೀನ, ನನ್ನ ಮಾತು ಕೇಳಲೇಬೇಕು. ನಾನು ನಿಶ್ಚಯಿಸಿದ ವರನ ಕೈ ಹಿಡಿಯಲೇಬೇಕು. ಅವನಿಂದಲೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುವೆ. ಇದು ನನ್ನ ನಿರ್ಧಾರ. ಅಪ್ಪಾಜಿ, ನಾನು ಮನಸ್ಸು ಕೊಟ್ಟ ಶಂಕರನನ್ನ ಮದುವೆ ಆಗ್ತೀನಿ ವಿನಃ ಆ ವೀರೇಂದ್ರನೊಂದಿಗೆ ನನ್ನ ಮದುವೆ ಮಾಡಲು ಪ್ರಯತ್ನ ಪಟ್ರೆ ನೀವು ನೋಡೋದು ಈ ನಿಮ್ಮ ಮಗಳನ್ನಲ್ಲ, ಇವಳ ಶವಾನ. ಮಾತಿಗೆ ಮಾತು ಉತ್ತರಿಸುವಳು. ನಾನಾದರೂ ಏನು ಮಾಡಲಿ, ನನ್ನ ಮಾತಿಗೆ ಬೆಲೆಯೇ ಇಲ್ಲ. ಆ ಶಂಕರನೊಂದಿಗೆ ಮನಸ್ಸು ಮಾಡಿ ಅವಳು ಬದುಕಿರಲಾರಳು. ಮಗಳೆಂಬ ಮಮಕಾರ ಒಂದು ಕಡೆ, ಇನ್ನೊಂದು ಕಡೆ ಆ ಡಾಕ್ಟರ್ಗೆ ಮಾತು ಕೊಟ್ಟದ್ದು ಒಂದು ಕಡೆ. ನನಗೆ ಒಂದು ತಿಳಿಯದಾಗಿದೆ. ತಿಪ್ಪ, ಒಳಗೆ ಹೋಗಿ ವಿಚಾರ ಮಾಡಿದ್ರಾಯ್ತು. ನಡೆ ಹೋಗೋಣ. ಚೇ ಮಗಳ ಬಗ್ಗೆ ಸಾಕಾಗಿ ಹೋತ್ ನೋಡ್ರಿ. ಒಂದ ಹೆಣ್ಣಂತೇಳಿ ಸಲಿಗಿಲೆ ಸಾಕಿದ್ರ ಕಾಡಾಕತ್ಯಾಳ ನೋಡ್ರಿ. ಕೈಯಾನ ಬಳಿ ಚಲೋ ಅದಾವು, ಈ ಬಳಿ ವಾಲ್ಯಪ್ಪ ನನಗೆ ಬ್ಯಾರೆ ಬಳಿ ಬೇಕಂತೇಳಿ ಕಾಡಾಕತ್ಯಾಳ. ಆ ಬಳಿಗಾರ ಎಲ್ಲದಾನೋ ಏನು, ಅಷ್ಟು ಸಂಧಿ ಹುಡ್ಕಾಕತ್ತೀನಿ, ಸಿಗುವಲ್ದಾಗೈತಿ. ಕಾಲ್ ನೂಸಾಕತ್ಯಾವ ನೋಡ. ಬಂದ್ ನೋಡ್ರಿ, ಇದ ಕಡೆ ಬರಾಕತ್ಯಾನ. ಬಳಿ, ಕುಸ್ಬು ಬಳಿ, ಪ್ರೇಮ ಬಳಿ, ಶ್ರೀದೇವಿ ಬಳಿ. ಬನ್ನಿ ಬನ್ನಿ ಬನ್ನಿ, ಪ್ಯಾಶನ್ ಬಳಿ ಬಂದಾವ. ಬರ್ರಿ ಬರ್ರಿ. ಒದರ್ ಬ್ಯಾಡಲೇ ಅಪ್ಪ ಬಳಿಗಾರ, ಒದರ್ ಬೇಡ. ರೇ ಸಾಹೇಬ್ರ, ಈಗ ಒದರ್ಲಾರ್ದ ನಾಳೆ ಸತ್ತ ಮೇಲೆ ಏನಾರು ಒದರಕ್ಕಾಗತ್ತನ್ರಿ? ನೀ ಹೇಳುದು ಕರೆ ಐತಿ. ಸಾತ್ತಿಂದ ಹೆಂಗ್ ಮಾತಾಡಕ್ ಬರುತ್ತ? ನಿಂದು ಕರೆನ ಐತಿ. ಹಂಗಾರ ಬಿಡ್ರಿ, ನಿಮ್ ಕೂಡ ಮಾತಾಡಕ್ ಆಗೋದಿಲ್ಲ ನನಗ. ಮುಂದೆ ಬಾಳ ಕೆಲಸ ಅದಾವು, ಹೊಕ್ಕಿನಿ ಬಳಿ ಇಡ್ಸಕ. ಬಳಿರಿ ಬಳಿ ಬಳಿ. ಬಳಿಗಾರ ನಿಂದ್ರಪ್ಪ, ನಾನ್ ನಿನಗ ಕೆಲಸದ ಮ್ಯಾಗ ನಿಂದ್ರಂದೀನಿ. ಸ್ವಲ್ಪ ನಿಂದ್ರಪ್ಪ, ನಿನ್ನ ಕಾಲಿಗೆ ನಿಂದ್ರಂದಿಲ್ಲ. ಅಲ್ರಿ, ಈಗ ನಿಮಗ ನಿಮ್ಮ ಕೆಲಸದ ಮ್ಯಾಗ ನಿಂದ್ರ ಅಂತ ಹೇಳ್ತೀರಿ. ಈಗ ನಿಮಗೆ ಏನಾರ ಬಳಿ ಇಡಿಸ್ಬೇಕ ನಾನು? ತೋ ನನಗ ಬ್ಯಾಡಲಿ ಅಪ್ಪ ಬಳಿಗಾರ. ನನ್ನ ಮಗಳಿಗೆ ಬಳಿ ಇಡಿಸ್ಬೇಕ. ಅದಕ್ಕೆ ನಿನ್ನ ಒದರಾಗ ಕಳಿಸ್ಯಾಳ, ಆಕಿಗೆ ಬಳಿ ಬೇಕಾಗ್ಯಾವು. ಈಗ ನಿಮ್ಮ ಮಗಳಿಗೆ ಬಳಿ ಇಡ್ಸಕ್ ಆಗೋದಿಲ್ರಿ ನಮಗ. ಯಾಕಂದ್ರ ನಮ್ಮ ಮುಂದೆ ಭಾಳ ಕೆಲಸ ಅದಾವು. ಇಲ್ಲಿ ದಾಸಪ್ಪನವ್ರ ಶಾಂತ ಹೊತ್ತಿಗೆ ಕಂಬಾರ ರಾಮ ಮಗ ಇಡಿಸಿ ಕ್ಯಾಸೆ ಭಜಂತ್ರಿ ಕಲ್ಲೋಗಿ ಒಬ್ಬಾಕಿಗೆ ಇಡಿಸಿ ಇಲ್ಲೇ ಇದಕ್ಕೆ ಹೋಗ್ಬೇಕು ನಾವು. ಇವ್ರು ಚಿಕ್ಕದನಿ ಮಂಜಕ್ಕ ಬಾ ಅಂತ ಹೇಳಲ್ಲ, ಕಣ್ಣೇ ತೋರಿಸ್ತೀನಿ ಅಂತ ಹೇಳಲ್ಲ ನನಗ. ಅದಕ್ಕೆ ಅಲ್ಲಿ ಹೊಂಟೀನಿ. ಅಲ್ಲ, ಈ ಮಗ ಹಿಂಗ ಹೇಳಿದ್ರು ಬರುವಂಗ ಕಾಣುದಿಲ್ಲ. ಏನಾರ ಒಂದು ಐಡಿಯಾ ಮಾಡ್ಬೇಕು ಇವಂಗ. ಏನಪ್ಪ, ಏನ ಸ್ವಂತ ಏನ ಮಾತಾಡಕತ್ತೀರಲ್ಲ? ಏನಿಲ್ಲ ಬಳಿಗಾರ, ಮನೆಯಾಗ ಒಬ್ಬಾಕಿ ಮಗಳು ಕೂಡ ಹಾಕಿದ್ಲ, ಅದಕ್ಕೆ ವಿಚಾರ ಮಾಡಾಕತ್ತಿದ್ನಿ. ಹಂಗಾದ್ರೆ ನನಗ ಕೊಡ್ತೀರೇನ್ರಿ ಆಕಿನ? ಅಲ್ಲೇ ತಮ್ಮ,
ಹರೇದ ಮಗಳು ಯಾರ ಮನ್ಯಾಗ ಇಟ್ಕೊಂಡ್ ಕುಂದಿರ್ತಾರನ ಅದಕ್ಕ ನಡಿಯಪ್ಪ ಮನೆಗೆ ಹೋಗುನು ಬರೀ ಬಳಿ ಏರ್ಸಕ್ಕಂತ. ಬರ್ತೀನಿ ನಿಮ್ಮ ಮಗಳಿಗೆ ಬಳಿ ಸಾಕ. ಆದ್ರ ನನಗೂ ಬ್ಯಾಸರು ಭಾಳ ಆಗೈತಿ. ಗಂಟು ನೀವು ಹೊತ್ಕೋಬೇಕು ನೋಡು.